ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೆರಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿಕೊಂಡು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂದರೆ ಇದೇ ಲಾಸ್ಟ್ ವಿಡಿಯೋ ಅನಿಸುತ್ತೆ ನಾನು ಯೂಟ್ಯೂಬಲ್ಲಿ ಹಾಕೋದು. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಬಂದು ಸ್ವಲ್ಪ ನಮ್ಮ ಕನ್ನಡದಲ್ಲಿ ಸ್ವಲ್ಪ ವೆದರು ಒಂದಿನ ಬಿಸಿಲು, ಒಂದಿನ ಮಳೆ, ಒಂದಿನ ಸ್ನೋ ಈ ರೀತಿ ಬೀಳ್ತಾ ಇದೆ ಸ್ವಲ್ಪ. ಸೊ ಆ ಟೈಮಲ್ಲಿ ಸ್ಕೂಲ್ ಬೇರೆ ಇರಲಿಲ್ಲ. ಸೊ ಹಾಗಾಗಿಬಿಟ್ಟು ಇಲ್ಲಿ ನಮ್ಗೆ ಹತ್ರದಲ್ಲೇ ಪ್ಲೇಟೋಪಿಯಾ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಿಡ್ಸ್ದು ಈ ಥರ ಪ್ಲೇ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಪ್ಲೇ ಏರಿಯಾ ಥರ ಇದೆ, ತುಂಬ ಚೆನ್ನಾಗಿದೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಫ್ರೆಂಡ್ಸ್ ಎಲ್ಲನೂ ಮಕ್ಕಳು ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ. ನಮ್ಗೆ ತುಂಬ ಹತ್ರನೇ. ಸೊ ಹಾಗಾಗಿಬಿಟ್ಟು ಇನ್ನು ಮಾರ್ನಿಂಗೇ ಬಂದಿದ್ವಿ, ಸ್ವಲ್ಪ ಹೊತ್ತು ಆಫ್ಟರ್ನೂನ್ವರೆಗೂ ಆಟ ಆಡಲಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿಗೆ ಬಂದಮೇಲೆ ಅಂತೂ ಫುಲ್ಲು ಕೃತಿಕ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಯಾಕೆ ಇದೇ ಲಾಸ್ಟ್ ವಿಡಿಯೋ ನಂದು ಯೂಟ್ಯೂಬ್ದು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಕಾರಣಾಂತರಗಳಿಂದ ನಾನು ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ಟಾಪ್ ಮಾಡ್ತೀನಿ. ಸೊ ಆಲ್ರೆಡಿ ಒಂದು 2-3 ಮಂತ್ಸಿಂದ ನಾನು ಸರಿಯಾಗಿ ವಿಡಿಯೋಸು ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ನಿಮಗೂ ಗೊತ್ತು, ನಾನು ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಮಾತ್ರ ಆ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟು ಇಲ್ಲ ವಿಡಿಯೋಸ್ ಮಾಡೋದಕ್ಕೆ. ಹಾಗಾಗಿಬಿಟ್ಟು ಓಡಿ ಬರ್ತಾ ಇದ್ದಾಳೆ ಅವ್ರ ಅಣ್ಣ ಬರೋರ್ಗಿವೆ ಅಂದರೆ. ಇವ್ರು ಎಲ್ಲಿಗೋದ್ರು ಆದಿತ್ಯ ಕಾಣಿಸ್ತಾ ಅಲ್ಲಿಗೋದ್ರು. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯಾ ಕೃತಿಕಾ? ಕುಚ್ಚಂತೀಯಾ? ಕುಚ್ಚಂತೀಯಾ? ಬಾ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅದು ಅಲ್ಲದೆ ಅದ್ರ ಜೊತೆಗೆ ನನಗೆ ಹೋಮ್ ಸಿಕ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಯಾವಾಗ ಇಂಡಿಯಾಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅದು ನನಗೆ ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದ ನನಗೆ ಗೊತ್ತಿಲ್ಲ. ನಾನೇ ಮನೆಯಲ್ಲಿ ಸಹ ಒಂಥರ ಡಲ್ಲಾಗಿದ್ದೀನಿ, ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ಅಡುಗೆ ಮಾಡ್ತಾಯಿದ್ದೀನಿ, ಮಕ್ಕಳನ್ನ ನೋಡಿಕೊಂಡು ಇದ್ದೀನಿ ಅಷ್ಟೇ. ಆಗಲಿ ಏನೋ ಒಂಥರ ಅನ್ನಿಸ್ತಾ ಇದೆ ನನಗೇನೆ. ಸೊ ಅದಕ್ಕೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಒಂದ್ಸಲ ಇಂಡಿಯಾಗೆ ಹೋಗಿ ಬರೋರ್ಗೆ ಇದೇ ರೀತಿ ಅನಿಸುತ್ತೋ ಇಲ್ಲ. ಸ್ವಲ್ಪ ಇವಾಗ ಸಮ್ಮರ್ ಬರ್ತಾಯಿದೆ ಅಲ್ವಾ, ಸೊ ಹಾಗಾಗಿಬಿಟ್ಟು ಸ್ವಲ್ಪ ಔಟ್ಸೈಡ್ ಏನಾದರೂ ಓಡಾಡಿದ್ರೆ ಸರಿ ಹೋಗುತ್ತೆ ಏನೋ ನೋಡಬೇಕು. ಬಟ್ ತುಂಬ ಅಂದರೆ ತುಂಬ ಹೋಮ್ ಸಿಕ್ ಇದೆ ನನಗೆ. ಎಷ್ಟು ನೆನಪಾಗ್ತಾಯಿದೆ ಅಂದರೆ ಸರಿಯಾಗಿ ನಿದ್ದೆನೂ ಬರ್ತಾಯಿಲ್ಲ ನನಗೆ. ಯಾವಾಗ ಇಂಡಿಯಾಗೆ ಹೋಗಿ ಬರ್ತೀನಿ, ಒಂದ್ಸಲಿ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ ಒಂದ್ಸಲಿ ಅನಿಸುತ್ತೆ, ಇನ್ನೊಂದ್ಸಲಿ ಇಲ್ಲ ಇವಾಗ ಸಮ್ಮರು ಮನೆಯಲ್ಲೇ ಇದ್ದೀನಲ್ಲ ವಿಂಟರ್ ಎಲ್ಲನೂ. ಸೊ ಹಾಗಾಗಿಬಿಟ್ಟು ಈ ರೀತಿ ಅನ್ನಿಸ್ತಾ ಇತ್ತು. ಏನೋ ಸಮ್ಮರ್ ಬಂದರೆ ಸ್ವಲ್ಪ ಮಕ್ಕಳಿಗೆ ಡೈಲಿ ಆಚೆ ಕರ್ಕೊಂಡು ಹೋದ್ರೆ ಏನಾದ್ರು ಸೆಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಆ ರೀತಿ ಒಂದ್ಸಲಿ ಅನ್ನಿಸ್ತಾ ಇದೆ. ಸೊ ಅದಕ್ಕಾಗಿ ನನಗೆ ಯಾವುದ್ರ ಮೇಲೇನೂ ಇಂಟ್ರೆಸ್ಟ್ ಇಲ್ಲ. ಇನ್ನು ಯೂಟ್ಯೂಬು ಅಷ್ಟೇ ಸ್ವಲ್ಪ ಕಾರಣಗಳಿಂದ ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಹಾಗಂತೇಳ್ಬಿಟ್ಟು ಪರ್ಮನೆಂಟಾಗಿ ಏನು ಸ್ಟಾಪ್ ಮಾಡಲ್ಲ, ಮಾಡ್ತೀನಿ. ಬಟ್ಟು ಬ್ರೇಕ್ ತೊಗೊತಾ ಇದ್ದೀನಿ, ಒಂದು 5-6 ಇಲ್ಲ 1 ಇಯರೇ ತೊಗೊತೀನಿ ಏನೋ ಗೊತ್ತಿಲ್ಲ. ಬಟ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ವಿಡಿಯೋ ಅನಿಸುತ್ತೆ ನಾನು ಯೂಟ್ಯೂಬಲ್ಲಿ. ಯಾವಾಗಾದರೂ ಶಾರ್ಟ್ಸ್ ವಿಡಿಯೋಸ್ ಆ ಥರ ಏನಾದರೂ ಹಾಕ್ತಾಯಿರ್ತೀನಿ, ಅಪ್ಡೇಟ್ ಕೊಡ್ತಾಯಿರ್ತೀನಿ ಅಷ್ಟೇ ಆಗಲಿ. ಲಾಂಗ್ ವಿಡಿಯೋಸ್ ಆ ಥರದ್ದೇನೂ ಹಾಕೋದಿಲ್ಲ ಇನ್ಮೇಲೆ. ಸೊ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವೇನೆ. జిషు అన్నాడు చూడన్న. వాటర్ ఏ కృతిక బా కృతిక ಫುಲ್ಲು ನೆಂದೋಗಿದ್ದಾರೆ ಅವರು. ಸ್ವಿಮ್ಮಿಂಗ್ ಮಾಡಿ ಬಂದಂಗಿದೆ ಅವನಿಗೆ.
ಇಲ್ಲಿ ಕೃತಿಕಾ ನೋಡ್ತಾ ಇರ್ಬೋದು ನೀವು, ಫುಲ್ ಆಟ ಆಡ್ತಾ ಇದ್ದಾಳಲ್ವ, ಇದ್ದಿದ್ದಂಗೆ ಅಲ್ಲಿ ಒರ್ಲಾಡಿದ್ಲು, ಅಲ್ಲಿ ಮಕ್ಕಳೆಲ್ಲ ಓಡಾಡಿದಾರಲ್ವ, ಸೊ ಆ ಇನ್ಫೆಕ್ಷನ್ ದಿನ ಏನೋ ಫೇಸ್ ಎಲ್ಲ ಫುಲ್ ರೆಡ್ ಆಗೋಯ್ತು. ಅದೊಂದು ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ, ಇದೇನಪ್ಪ ಅಂತ ಹೇಳ್ಬಿಟ್ಟು. ಮತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಯಿತು. ಅವಳಿಗೆ ಸ್ವಲ್ಪ ಬೇಗ ಇನ್ಫೆಕ್ಷನ್ ಆಗುತ್ತೆ, ಅವಳಿಗೆ ಅದೊಂದು ಪ್ರಾಬ್ಲಮ್ ಇದೆ. ಜಂಪ್ ಕೃತಿಕಾ, ಕೃತಿಕಾ ಜಂಪ್ ಜಂಪ್, ನೋಡಲ್ಲಿ ಕೃತಿಕಾ ಬರ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಟೋಪಿ ಎಲ್ಲನೂ. ಸೊ ನೋಡ್ತಾ ಇರ್ಬೋದು, ಕೃತಿಕಾ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಲ್ಲಿ ಅವಳೇ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅಲ್ವಾ, ಸೊ ಯಾವ ರೀತಿ ಗೇಮ್ ಆಡೋದು ಅಂತ ಎಲ್ಲರೂ. ಸೊ ತುಂಬ ಇಷ್ಟ ಆಯಿತು ಮಕ್ಕಳಿಗೆಲ್ಲನೂ. ಇಲ್ಲೇ ಒಂದು 1 hour ಆಟ ಆಡಿದ್ರು, ಒಬ್ಬರಾದ್ಮೇಲೆ ಒಬ್ಬರು. ಸೊ ನಾವು 3 families ಹೋಗಿದ್ವಿ, ಎಲ್ಲರೂ ಮಕ್ಕಳಿಗೆಲ್ಲ ಸೇರಿಕೊಂಡು. ಸೊ ಹಾಗಾಗಿಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ರು, ಒಬ್ಬರಾದ್ಮೇಲೆ ಒಬ್ಬರು. ಸೊ ಇಲ್ಲೇ ಇಷ್ಟು ಅಂತ ಟೈಮ್ ಇರುತ್ತೆ, 4 hours ಏನೋ ಕೊಟ್ಟಿರ್ತಾರೆ. ಇದು ತುಂಬ ದಿನ ಆಯಿತು, ಸೊ ಹಾಗಾಗಿಬಿಟ್ಟು ನಂಗೆ ಸರಿಯಾಗಿ ನೆನಪಿಲ್ಲ. ಸೊ ಆ 4 hours ಆಟ ಆಡಿಕೊಂಡು ಬರ್ಬೋದು. ಸ್ವಲ್ಪ ಟಿಕೆಟ್ಸು ಸ್ವಲ್ಪ ಜಾಸ್ತಿನೇ ಇತ್ತು ಅನ್ನಿಸ್ತು ನನಗೆ, ಇನ್ನು ಹೊಸ್ದಾಗಲ್ವ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗ್ಬಿಟ್ಟು ಇನ್ನು ಇಲ್ಲೆಲ್ಲ ಆಟ ಆಡಿಕೊಂಡು ಇನ್ನು ನಾವು ಮಾರ್ನಿಂಗೇ ಬಂದಿದ್ವಿ. ಸೊ ಆಫ್ಟರ್ನೂನ್ವರೆಗೂ ಆಟ ಆಡಿಬಿಟ್ಟು ಆಮೇಲೆ ಮನೆಗೆ ಹೋಗಿದ್ದು. ಆಲ್ರೆಡಿ ಮನೆಯಲ್ಲೆಲ್ಲ ಅಡುಗೆ ಮಾಡಿಬಿಟ್ಟು ಬಂದಿದ್ದೆ. ಇನ್ನು ಹೋಗಿ ಇಲ್ಲಿ ಎಲ್ಲ ಆಟ ಆಡಿ ಫುಲ್ ಸುಸ್ತಾಗಿರ್ತಾರೆ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು, ಇನ್ನು ಹಸಿವಾಗಿರುತ್ತೆ ಅವ್ರಿಗೆ. ಸೊ ಇರೋದಿಲ್ಲ ನಾನು ಅಡುಗೆ ಮಾಡೋರ್ಗೆ, ಹಾಗಾಗ್ಬಿಟ್ಟು ಮಾರ್ನಿಂಗೇ ಎಲ್ಲ ಅಡುಗೆ ಮಾಡಿಬಿಟ್ಟು ಬಂದಿದ್ದೆ ಇಲ್ಲಿಗೆ. ಜಂಪ್, ಓ ಡುಮ್ಮಿ ಕೃತಿಕಾ ಆಗೋದ್ಲು. ಜಂಪ್ ಕೃತಿಕಾ, ಆ್ಯಕ್ಚುಲಿ ಈ ವಿಡಿಯೋನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ದೆ, ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದಿಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.